ಯಡಿಯೂರಪ್ಪನವರು ನಮ್ಮ ಸಮಾಜ ಮೇಲೆ ಕಳಕಳಿ ನೀಡಲಾಗಿದ್ದಾರೆ. BS ಯಡಿಯೂರಪ್ಪನವರು ತಕ್ಷಣವೇ ನಮ್ಮ ಸಮಾಜದ ಮೇಲೆ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಮಾಡಬೇಕು. ಹಿಂದೆ ಆದರೂ ಕೂಡ 24 ಗಂಟೆಯಲ್ಲಿ ನನ್ನ ಸರ್ಕಾರ ಬಂದ ನಂತರ 24 ಗಂಟೆಯಲ್ಲಿ ಈ ಹಬ್ಬ ಸಮಾಜಕ್ಕೆ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದರು. BS ಯಡಿಯೂರಪ್ಪನವರು ಭರವಸೆ ಕೊಟ್ಟಿದ್ದರು. ಗೋವಿಂದ ಕಾರಜೋಳ ಕೂಡ ಭರವಸೆ ಕೊಟ್ಟಿದ್ದರು. ನಮ್ಮ ಸಮಾಜ ಹಿಂದುಳಿದ ಧರ್ಮದ ಈ ಸಮಾಜಕ್ಕೆ ತಕ್ಷಣವೇ BS ಯಡಿಯೂರಪ್ಪನವರು ಈ ತಕ್ಷಣ ಗಣನೆಗೆ ತಗೊಂಡು ಜಾರಿಗೆ ತರಿಸಬೇಕೆನ್ನುವಂಥ ವಿಚಾರ ನಮ್ಮ ಸಮಾಜದೆಲ್ಲರ ಬೇಡಿಕೆ, ನಮ್ಮ ಬೇಡಿಕೆಯನ್ನು ಮಾತು ಹೇಳಿ ಅರೆಬೆತ್ತಲೆಯಾದಂತಹ ಚಳವಳಿಗಳು ಇಂಥ ಹಲವಾರು ಚಳವಳಿಗಳನ್ನು ನಾವು ಮಾಡಿದ್ದೇವೆ. ನಮ್ಮ ಸಮಾಜದ ವತಿಯಿಂದ ಕಳಕಳಿಯ ಮನವಿ ಏನಪ್ಪಾ ಅಂತೇಳಿ ಕೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳವರೇ, ತಾವು ಹಿಂದೆ ನಡೆದಂಥ ನಮ್ಮ ಸಮಾಜದ ಒಂದು ಜನಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾವು ನಿಮ್ಮನ್ನ ಹಾಕೊಂಡು ಕಾರ್ಯಕ್ರಮ ಮಾಡಿದಾಗಲೂ ಕೂಡ ತಾವು ನಮ್ಮ ಸರ್ಕಾರ ಬಂದ 24 ಗಂಟೆಗಳಲ್ಲಿ ನಿಮ್ಮ ಸಮಾಜದ ಅಭಿವೃದ್ಧಿ ನಿಗಮ ಮಂಡಳಿ ಮಾಡುತ್ತೇವೆ ಮತ್ತು ನಿಮ್ಮ ಸಮಾಜವನ್ನು ಕ್ಯಾಟಗರಿ 1ಕ್ಕೆ ಸೇರಿಸ್ತೇವೆ, ಜಾತಿ ನಿಂದನೆ ಪದವನ್ನು ನಾವು ಬಹಿಷ್ಕರಿಸ್ತೇವೆ ಅಂತೇಳಿ ಹಲವಾರು ಬೇಡಿಕೆಗಳನ್ನು ನಾವು ಇಟ್ಟರೂ ಕೂಡ ನೀವು ನಮಗೆ ಆಶ್ವಾಸನೆ ಕೊಟ್ಟು ಹೋಗಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಕೊಟ್ಟಂತ ಆಶ್ವಾಸನೆ ಏನಾಯ್ತು? ಇವತ್ತು ನಮ್ಮ ಸಮಾಜಕ್ಕೆ ಕಡೆಗಣಿಸ್ತಾ ಇದ್ದೀರಿ ನೀವು. ದಯವಿಟ್ಟು ಮುಖ್ಯಮಂತ್ರಿಗಳೇ, ನೀವು ಕಡೆಗಣಿಸಬೇಡ್ರಿ. ಒಂದು ವೇಳೆ ನೀವು ಕಡೆಗಣಿಸಿದ್ದೇ ಆದ್ರೆ ತಾವು ಕೊಟ್ಟಂತ ಮಾತನ್ನು ವಾಪಸ್ ತಗೊಳ್ರಿ. ನೀವು ನಮ್ಮ ಸಮಾಜಕ್ಕೆ ಯಾಕೆ ಕಡೆಗಣಿಸ್ತಾ ಇದ್ದೀರಿ ನಮ್ಗೆ ಗೊತ್ತಾಗಲಾಗ್ಯದ. ಹಲವಾರು ಬೇಡಿಕೆಗಳನ್ನು ತಮ್ಮೆದುರಿಟ್ಟು ಹಲವಾರು ಬಾರಿಗಳನ್ನು ನಾವು ಇಂಥ ಒಂದು ಸನ್ನಿವೇಶಗಳನ್ನು ನಾವು ತಂದು ಸ್ಟ್ರೈಕ್ ಮಾಡಿದ್ರು ಕೂಡ ತಾವು ನಮ್ಮನ್ನು ಗಮನಕ್ಕೆ ತಗೊಳ್ತಾ ಇಲ್ಲ. ಅದಕ್ಕಾಗಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳವರೇ, ನಮ್ಮ ಬೇಡಿಕೆಗಳನ್ನು ದಯವಿಟ್ಟು ಈಡೇರಿಸಬೇಕು. ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರಾದಂತ ಈರಣ್ಣ ಹಡಪ ಸಣ್ಣೂರವರನ್ನು ತಮ್ಮ ರಾಜ್ಯ ಕಮಿಟಿಯ ಒಂದು ಸದಸ್ಯರಾಗಿದ್ದಾರೆ. ಅದಕ್ಕೆ ಅಂಥವ್ರು ನಿಮ್ಮ ಪಕ್ಷ ನಿಷ್ಠ ಇದ್ದಂಥವ್ರಿಗೆ ನಾಮಿನೇಟ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ